ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮದು ತುಂಬಿದ ಮನೆ ಕತೆ ಹಾಗೆ ಹೊಸ ಕತೆ ಇದೆಯಲ್ಲ, ಅತ್ತೆಗೆ ತಕ್ಕ ಸೊಸೆ, ಇವೆರಡು ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನೀವೆಲ್ಲರೂ ಕಾರ್ಟೂನ್ ಜಗತ್ತು ಹಾಗೆ ಫ್ಯಾನ್ಸ್ ಕಾರ್ಟೂನ್ ಎರಡು ಚಾನಲ್ಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎರಡು ವಿಡಿಯೋಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ ಸ್ಟೋರಿ ಹೇಗಿದೆ ಏನು ಅಂತ. ನಾನಿವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದೇನೆಂದರೆ, ನೀವು ಎಲ್ಲರೂ ನನಗೆ ಕಮೆಂಟ್ ಮಾಡ್ತೀರಲ್ವಾ, ನಂದು 3 ವಿಡಿಯೋಗೆ ಅಂದರೆ ಕಾರ್ಟೂನ್ ಜಗತ್ತಿನಲ್ಲಿ ಹಾಕೋ ತುಂಬಿದ ಮನೆ ಸ್ಟೋರಿ ಅದು ಒಂದು ವಿಡಿಯೋ, ಫ್ಯಾನ್ಸ್ ಕಾರ್ಟೂನಲ್ಲಿ 2 ವಿಡಿಯೋ ಹಾಕ್ತೀನಿ ನಾನು, ಅತ್ತೆಗೆ ತಕ್ಕ ಸೊಸೆಗೆ. ಈ 3 ವಿಡಿಯೋಗೂ ಯಾರು ಡೈಲಿ ಕಮೆಂಟ್ ಮಾಡ್ತೀರಾ ಆ ಕಮೆಂಟಿನ ಹೆಸರನ್ನು ತಗೊಂಡು ನಾನು ಒಂದು ವಿಡಿಯೋದಲ್ಲಿ ಎಲ್ರಿಗೂ ಎಲ್ಲರದ್ದು ಹೆಸರು ಹೇಳ್ತೀನಿ. ಆದರೆ ಕಂಟಿನ್ಯೂ ಡೈಲಿ ಯಾರು ಕಮೆಂಟ್ ಮಾಡ್ತೀರಾ ಅವ್ರ ಹೆಸರನ್ನು ಹೇಳ್ತೀನಿ ನಾನು. ಮುಂದಿನ ವಾರ ಯಾವಾಗ ಹೇಳ್ತೀನಿ ಏನು ಅನ್ನೋದನ್ನು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವೆಲ್ಲರೂ ನನ್ನ ವಿಡಿಯೋಗೆ ಕಮೆಂಟ್ ಮಾಡ್ತೀರಾ, ಹೌದು ತಾನೇ? ನೀವು ಯಾರ್ಯಾರು ಕಮೆಂಟ್ ಮಾಡ್ತೀರಾ, ಹಾಗೆ ನಿಮ್ಗೆ ಯಾರ್ಯಾರಿಗೆ ನಿಮ್ಮ ಹೆಸರನ್ನು ನನ್ನ ವಿಡಿಯೋದಲ್ಲಿ ಹೇಳಬೇಕು ಅಂತ ನಿಮ್ಗೆ ಯಾರಿಗೆ ಆಸೆ ಇದೆಯಲ್ಲ ಅವರೆಲ್ಲರೂ ನಿಮ್ಮ ಕಮೆಂಟ್ ಜೊತೆ ನಿಮ್ಮ ಹೆಸರನ್ನು ಹಾಕಿಡಿ, ಓಕೆನಾ? ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾನು 3 ವಿಡಿಯೋಗೂ ಡೈಲಿ ಯಾರು ಕಮೆಂಟ್ ಮಾಡ್ತೀರಾ, ವಿಡಿಯೋನ ಮಿಸ್ ಮಾಡದೆ ಯಾರು ನೋಡ್ತಾ ಇದ್ದೀರಾ, ಡೈಲಿ ನನಗೆ ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ, ಆ ಕಮೆಂಟ್ ಡೈಲಿ ನನಗೆ ಬರೋ ಕಮೆಂಟ್ ಯಾರ್ಯಾರು ಮಾಡ್ತೀರಲ್ಲ ಅವ್ರ ಹೆಸರನ್ನು ನಾನು ನೆಕ್ಸ್ಟ್ ವೀಕಲ್ಲಿ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಹೆಸರನ್ನು ಹೇಳ್ತೀನಿ, ಓಕೆನಾ? ನಿಮಗೆಲ್ಲರಿಗೂ ನಿಮ್ಮ ಹೆಸರನ್ನು ನನ್ನ ವಿಡಿಯೋದಲ್ಲಿ ಹೇಳಬೇಕಂದ್ರೆ ನಿಮ್ಮ ಹೆಸರನ್ನು ಕಮೆಂಟ್ನಲ್ಲಿ ಹೇಳಿರಿ ನನಗೆ. ಯಾಕಂದರೆ ಒಂದೊಂದು ಕಮೆಂಟ್ ಮಾಡ್ತಿರಲ್ಲ ಒಬ್ಬೊಬ್ಬರು, ಅವ್ರದ್ದು ಹೆಸರು ಇರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ನನ್ನ ಕಮೆಂಟ್ ಜೊತೆ ನಿಮ್ಮ ಹೆಸರನ್ನು ಹಾಕಿ, ಓಕೆನಾ? ನಮಸ್ಕಾರ. ಈ ಪ್ಲ್ಯಾನ್ ನಿಮಗೆ ಇಷ್ಟ ಆಗಿದೆನಾ ಅಥವಾ ಓಕೆನಾ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ನಮಸ್ಕಾರ. ಗೌರಿ, ಏನು ಮಾಡಾಕುಂತಿಲ್ಲ ನೀನು? ಯಮ್ಮ, ಮುಂದಿನ ವಾರದಾಗ ನಮ್ದು ಕಾಲೇಜಿನಾಗ ಒಂದು ಫಂಕ್ಷನ್ ಐತಿ, ಅದಕ್ಕೆ ಯಾವ ಥರ ರೆಡಿ ಆಗಬೇಕು ಏನು ಅಂತ ಮೊಬೈಲಲ್ಲಿ ನೋಡಾಕೊಂತೀನಿ. ಒಂದು ಸ್ವಲ್ಪ ಸುಮ್ಮನಿರಿ ಬೇ ಅಮ್ಮ. ಅಲ್ಲಲೇ, ನಿನಗೇನು ಮಾಡೋಕೆ ಕೆಲಸ ಇಲ್ಲನ? ಏನಾದ್ರು ಕೆಲಸ ಹೇಳಿದ್ರೆ ಓದೋದೈತೆ ಅಂತಂದು ಹಂಗೆ ಕೊನೆ ಕೊಡ್ಕೊಂತ ಹೋಗ್ತಿದಿ. ಇವಾಗ ನೋಡಿದ್ರೆ ಆರಾಮಾಗಿ ಹೊರಗಡೆ ಕುತ್ಕೊಂಡು ಮೊಬೈಲಲ್ಲಿ ಅದೇನಾನ ಅಂದೆಲ್ಲ ಅದನ್ನು ಹುಡ್ಕಾಕೊಂತೀಯನ ನೀನು? ಯಮ್ಮ, ಇಷ್ಟೊತ್ತು ತನಕ ಓದಿದೆ ಬೇ, ಓದಿ 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 ಬೇಸರಾತಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಗಾಳಿ ಕುತ್ಕೊಂಡು ಇದನ್ನೊಂದು 2 ನಿಮಿಷ ವಿಡಿಯೋ ನೋಡಿ ಹೋಗಿ ಆಮೇಲೆ ಓದಿದ್ರಾತಂತ ಈಗ ಕುತ್ಕೊಂಡಿನಿ ಬೇ ಅಮ್ಮ. ನಾ ಮೊಬೈಲ್ ಹಿಡ್ಕೊಂಡು ಇಷ್ಟೋ ತನಕ ಓದಾಕುಂತಿದ್ದೆ. ಹೌದೌದು, ನೀನು ಎಷ್ಟರ ಮಟ್ಟಿಗೆ ಕೊನೆ ಕುತ್ಕೊಂಡು ಓದಾಕುಂತಿದ್ದೆ ಅನ್ನೋದು ನಾನು ಚಂದನತ್ತಂಗೆ ನೋಡೀನಿ ಬಿಡು. ಇದನ್ನೆಲ್ಲ ಮೊಬೈಲ್ ಯೂಸ್ ಮಾಡೋದು ಅದನ್ನೆಲ್ಲ ಬಿಟ್ಟು ಒಂದು ಸ್ವಲ್ಪ ಚಂದನತ್ತಂಗೆ ಓದೋದು ಕಲಿ, ಓದೋ ಕಡೆ ಲಕ್ಷ್ಯ ಇರಲಿ ನಿಂದು. ಈ ಸಲ ಅದೆಷ್ಟು ಮಾರ್ಕಸ್ ತೆಗಿತಿ ಅಂತಂದು ನಾನು ನೋಡಬಿಡ್ತೀನಿ. ನೀವರ ಹೇಳ್ರಿ ಅತ್ಯಾರ, ಈಕಿಗೆ ಏನಾರ ಹೇಳಿದ್ರ ಇವ್ರು ಅವಾಗ ಸಿಟ್ಟು ಬಂದ್ಬಿಡ್ತೈತಿ ಈಕಿಗಿಂತ ಜಾಸ್ತಿ. ನೀವರ ಹೇಳ್ರಿ ಅತ್ಯಾರ, ಒಂದು ಸ್ವಲ್ಪ ಓದೋ ಕಡೆ ಲಕ್ಷ್ಯ ಕೊಡು ಅಂತಂದು. ಯಾವಾಗ ನೋಡಿದ್ರು ಅದೊಂದು ಫೋನನ್ನು ಯೂಸ್ ಮಾಡ್ಕೊಂತ ಕುತ್ಕೊಂಡ್ಬಿಡ್ತಾ. ಅದಕ್ಕೆ ಫೋನ್ ಕೊಡ್ಸೋದು ಬೇಡ ಅಂತ ಎಷ್ಟು ಬಡ್ಕೊಂಡೆ ನಾನು. ಕೇಳಲಿಲ್ಲ ನಿಮ್ಮ ಮಗಳು. ಈಗ ನೋಡ್ರಿ ಫೋನ್ ಹೆಂಗೆ ಯೂಸ್ ಮಾಡ್ಕೊಂಡು ಕುಂತಾಳ ಅಂತಂದು. ಹೌದ್ರಿ ಹೇಳಿ ಅಂದ್ರೆ ಈ ಓದೋ ಹುಡುಗರಿಗೆಲ್ಲ ಫೋನ ಕೊಡ್ಸಕ್ಕೆ ಹೋಗ್ಬಾರ್ದು ನೋಡ್ರಿ. ಈಗ ನೋಡ್ರಿ ಫೋನ್ ಕೊಡ್ಸಿದಕ್ಕೆ ಎಲ್ಲರೂ ಹಿಂಗೆ ಮಾಡ್ತಾರಂತ ಹೇಳಕ್ಕೆ ಕುಂತಿಲ್ಲ. ಫೋನನ್ನು ಯಾವಾಗ ಎದಕ್ಕೆ ಬೇಕು ಅದಕ್ಕಷ್ಟೇ ಯೂಸ್ ಮಾಡ್ಕೋಬೇಕು. ಈಕೆ ನೋಡಿದ್ರೆ 3 ಹೊತ್ತು ಆ ಮೊಬೈಲ್ನಾಗ ಅದು ನೋಡಿದೆ ಇದು ನೋಡಿದೆ ಬರೇ ಅಂಥದ್ರಾಗ ಕಾಲ ಕಳೆದು ಬಿಡ್ತಾಳೆ. ಓದೋ ಕಡೆ ಲಕ್ಷ್ಯ ಕೊಡ್ಬೇಕಾರೆ ಏನೇ ಬಿಡಪ್ಪ, ಓದು ಇಡೀ ದಿನ ಓದ್ತಾಳ, ಏನೋ ಒಂದು ಸ್ವಲ್ಪ ಬೇಸರ ಆಗೈತಿ, ಏನೋ ಒಂಚೂರು ಫೋನ್ ನೋಡ್ತಾಳೆ ಬಿಡು ಅಂತ ಅಂದ್ರೆ ಒಂದು ಮಾತು ಬೇರೆ. ಈಗ ಹೆಂಗಲ್ಲ, ಒಂದು ಮುಂಜಾನೆಯಿಂದ ರಾತ್ರಿ ಮಲಗೋ ತನಕ ಫೋನನ್ನು ಹಿಂಗೆ ಹಿಡಿದು ಬಿಟ್ಟಿರ್ತಾಳೆ ನೋಡ್ರಿ. ನನಗೆ ಯಾಕೋ ಇದು ಸರಿ ಕಾಣವಲ್ದು ನೋಡ್ರಿ ಅಡಿ ಅಂದ್ರೆ. ಅತ್ಯಾರ, ಈ ವಿಷಯನ ಹೋಗಿ ನಿಮ್ಮ ಮಗಳ ಮುಂದೆ ಹೇಳ್ರಿ. ನಿಮ್ಮ ಮಗಳಿಗೆ ಮೊದಲು ಅರ್ಥ ಆಗ್ಲಿದು. ಯಮ್ಮ ಯಮ್ಮ, ಹೆಂಗದಿವಿ? ಯಾವಾಗ ಬಂದಿ ನೀನು? ನಾನು ಮಧ್ಯಾಹ್ನದಾಗ ಬಂದೆ ನೋಡಪ್ಪ. ನಾವು ಪ್ಯಾಟಿಗೆ ಹೋದ್ರಿ ಅಂತ ನೀವು ಹೋಗಿ ಒಂದು ಸಪ್ಪತ್ತಿಗೆ ಬಂದೆ ನೋಡಿ. ನಾನು ಆರಾಮದೀರಾ ನೀವಿಬ್ರು? ಹ್ಞೂ ಬೇ ಅಮ್ಮ, ನಾವು ಆರಾಮದೀವಿ. ಆದ್ರೆ ನೀನ ಮನೆ ಆಗಿಲ್ಲ, ಅದಕ್ಕೆ ಮನಿ ಎಲ್ಲ ಬಿಕೋ ಅನ್ಸಕುಂತ್ಬಿಟ್ಟಿದ್ ನೋಡ್ಬೇ. ಅಣ್ಣ, ನೀವು ಆಮೇಲೆ ಮಾತಾಡಂತೆ ಅಂತ ನನ್ನ ಸರ ಬಳಿ ಎಲ್ಲ ಹೇಳಿದ್ದೆಲ್ಲ ತಂದಿರಿಲ್ಲ? ಹಾಂ ತಂದಿ ನೋಡವ, ಈ ಚೀಲ್ದಾಗ ಐತಿ ನೋಡು, ತಗೋ. ಇದ್ರಾಗ ಅದು ಹೊಲ ಕೂಡಿಯೋ ಎಣ್ಣಿದೆಲ್ಲ ಐತಿ. ನಿನ್ನ ಬಳಿ ಸರ ಎಲ್ಲ ತಕೊಂಡು ಇದನ್ನ ತೆಗಿಟ್ಬಿಡವ. ಕೊಡಿ ಅಣ್ಣ, ಮೊದಲು ನನ್ನ ಸರ ಬಳಿ ಅವನ್ನೆಲ್ಲ ಕೂಡ ನಾನು ನೋಡ್ಬೇಕು. ತಗೋರವ, ಇದ್ರಾಗ ಅದ ನೋಡಿ, ಎಲ್ಲ ನೋಡ್ಕೋ ಹೋಗು, ಸರಿ ಅದಾವ, ನೀ ಏನಿಲ್ಲ ಅಂತಂದು. ಏನು ಬೇ ಅಮ್ಮ, ಊರಿಗೆ ಟ್ರಿಪ್ಪಿಗಂತ ಹೋಗಿದ್ದಲ್ಲ, ಹೆಂಗಿತ್ತು? ಎಲ್ಲ ಊರು ನೋಡ್ಕೊಂಬಂದಿಲ್ಲ, ಚಲೋ ಇದ್ವನ? ಮಸ್ತ್ ಇದ್ದುಲ್ಲ. ನನಗಂತೂ 4 ದಿನ ಹೆಂಗೆ ಓತನ್ನೋದ ಗೊತ್ತಾಗಲಿಲ್ಲ ನೋಡು. ಮಸ್ತಿದ್ದು. ನೀವು ಎಲ್ಲರೂ ಬಂದಿದ್ದಿದ್ರೆ ಚಲೋ ಇರ್ತಿತ್ತು. ನೀವು ಬರ್ರಿ ಅಂದ್ರೆ ಬರಲೇ ಇಲ್ಲಪ್ಪ, ನಾನು ಒಬ್ಬಕ್ಕೆ ಹೋಗಿ ನೋಡ್ಕೊಂಬಂದೆ. ಅಯ್ಯ ಇಲ್ಲಿ ಬಿಡ್ಬೇ ಅಮ್ಮ, ನಮಗೇನು ವಯಸ್ಸೈತಿ. ನಾವು ನೋಡ್ಕೊಂಬರ್ತೀವಿ, ಇವತ್ತಿಲ್ಲ ಅಂದ್ರೆ ನಾಳೆ. ನಿನಗೆ ನೀವು ನೋಡ್ಕೊಂಬಂದಿದ್ದು ಚಲೋ ಆತು ಬಿಡ್ಬೇ.
ಅಂದ್ರೆ ಏನ್ಲ ನಿಮ್ಮ ಮಾತಿನ ಅರ್ಥ ನನಗೆ ವಯಸ್ಸಾಗೈತೆ ಅಂತ ಹೇಳಕೊಂತೀರನ ನೀವು? ಅಯ್ಯೋ ಇಲ್ಲ ಬೇಯಮ್ಮ, ನಿನಗೆ ವಯಸ್ಸ ಆಗಂಗಿಲ್ಲ. ಈಗಲೂ ನೋಡು ಒಳ್ಳೆ ನಮ್ಮ ಅವಂದ ತಂಗಿ ಇದ್ದಂಗೆ ಅದಿದಿ ನೀನು. ನಿನಗೆ ಯಾರ ವಯಸ್ಸಾಗೈತೆ ಅಂತ ಅಂತಾರನ್ಬಿ. ಮತ್ತೆ ಗ್ಲಾಮರ್ ಅನ್ನು ಹೆಂಗೆ ಮೇಂಟೈನ್ ಮಾಡಿ ನಾನು? ಏನಂತ ಮಾಡೀರಿ ಈ ಮಂಜವನ್ನಂದ್ರೆ? ಯಮ್ಮ, ನಾನು ಇನ್ನೊಂದು 4 ವರ್ಷ ದೊಡ್ಡನಾಗಿ, ನೀನು ಇನ್ನೊಂದು 4 ವರ್ಷ ಸಣ್ಣಕ್ಕೆ ಆಗಿಬಿಟ್ಟಿದ್ರೆ ನಾನು ನಿನ್ನ ಮದುವೆ ಆಗಿಬಿಡ್ತಿದ್ದೆ ನೋಡ್ಬೇ ಅಮ್ಮ. ಸಾಕು ಬಾಯಿ ಮುಚ್ಕರಿ. ನೀವು ನಾಳೆ ಹೆಂಡತಿಯರು ಬಂದಮೇಲೆ ಹೆಂಡತಿ ಸರಿಗೆ ಹಿಡ್ಕೊಂಡು ಅಡ್ಡಾಡ್ತೀರಿ. ಅವಾಗ ಈ ಅಮ್ಮನ ಮರ್ತಾ ಬಿಡ್ತೀರಿ ನೀವೇನು? ಅಯ್ಯ ಸಾಧ್ಯನ ಇಲ್ಬೇ ಅಮ್ಮ. ನಮ್ಮ ಹೆಂಡತಿಯರು ಯಾವಾಗಾರ ಬರಲಿ ಏನಾರು ಬಿಡಲಿ, ನೀನನ್ನು ಮಾತ್ರ ನಾವು ಹಿಂಗೆ ಕಾಡ್ಸೋದು ಮಾತ್ರ ಬಿಡಂಗಿಲ್ಲ ನೋಡ್ಬೇ. ಕೃಷ್ಣಪ್ಪ, ಚಂದ್ರು, ಇದು ಹೊಲ ಕುಡಿಯೋ ಎಣ್ಣೆ ಎಲ್ಲ ಚಲೋನ ತಂಗ ನೋಡಿ ತೊಗೊಂಬಂದ್ರೇನೇ ಇಲ್ಲಪ್ಪ? ಹ್ಞೂ ಯಪ್ಪ, ಎಲ್ಲ ಚಲೋನ ತಂಗ ನೋಡ್ಕೊಂಡ ತೊಗೊಂಬಂದೀವಿ. ಯಮ್ಮ, ಹಂಗ ನೀ ಬಂದಿ ಅಂತಂದು ಗೊತ್ತಾತ. ನಿನಗಿಷ್ಟ ಅಂತಂದು ಗೋಬಿ ಮಂಚೂರಿ ಕಟ್ಸ್ಕೊಂಬಂದೈತಿ. ನಡಿ ಒಳಗಡೆ ತಿನ್ನಂತಿ ಅಂತ. ಗೋಬಿ ಮಂಚೂರಿನ? ಯಪ್ಪ, ನಂಗಂತೂ ಗೋಬಿ ಮಂಚೂರಿ ಅಂದ್ರೆ ಭಾಳ ಇಷ್ಟ. ಭಾಳ ದಿನ ಆಗ್ಬಿಟ್ಟಿತ್ತು ನೋಡ್ಲ ತಿನ್ನೋದು ಬಿಟ್ಟು. ನಂಗಂತೂ ಅದನ್ನು ತಿನ್ಬೇಕಂತ ಅನ್ಸ್ಬಿಟ್ಟಿತ್ತು. ಮೊನ್ನೆ ಟ್ರಿಪ್ಪಿಗೆ ಹೋದಾಗೂ ತಿನ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಆಗಲೇ ಇಲ್ಲ. ಯಾವಕ್ಕೇನು ಬರಲೇ ಇಲ್ಲಪ್ಪ ನನ್ನ ಜೊತೆ ತಿನ್ನಾಕ. ಮತ್ತು ನಾನೊಬ್ಬಕ್ಕೆ ಹೋಗಿ ಎಲ್ಲಿ ತಿನ್ನಲಿ? ನಾ ತಿನ್ನೋ ಮುಂದೆ ಮತ್ತೆ ಹೋಗೋದ್ರೆಲ್ಲರಿಗೂ ನಾನು ಕೊಡಿಸ್ಬೇಕಾಯ್ತಂತಂದು ನಾನು ತೊಗೊಳಕ ಹೋಗ್ಲಿಲ್ಲ, ತಿನ್ನಾಕ ಹೋಗ್ಲಿಲ್ಲ. ನೀವು ತಂದಿದ್ದು ಚಲೋನ ಆತು ಬಿಡು. ಅದಕ್ಕೆ ಬೇ ಅಮ್ಮ, ಹೆಂಗ ನಾವು ಪ್ಯಾಟಿಗೆ ಹೋಗಿದ್ವಿ, ನೀ ಬಂದಿ ಅಂತಂದು ಸುದ್ದಿ ಗೊತ್ತಾತಲ್ಲ, ಅದಕ್ಕೆ ತೊಗೊಂಡ ಬಂದ್ಬಿಟ್ವಿ. ಆಕಿ ಗೌರಿಗೆ ಹೇಳ್ತೀನಿ ತೊಗೊಂಬರ್ತಾಳ, ಇಲ್ಲೇ ತಿನ್ನಂತಿ ಅಂತ ಹೊರಗಡೆನ. ನೀನು ಗೌರಿಗೂ ತಂದೈತಿ, ನಿಂಗೂ ತಂದೈತಿ, ತಿನ್ನಂತ ಅಂತಡಿ. ಗೌರಿ ಏನೇನ? ಯವ್ವ ಗೌರಿ, ಆ ಚೀಲ್ದಾಗ ಅಮ್ಮಗ ಗೋಬಿ ಮಂಚೂರಿ ತಂದೈತಿ. ಆ ಗೋಬಿ ಮಂಚೂರಿ ಮತ್ತು ನಮಗೊಂದೊಂದು ಗ್ಲಾಸ್ ನೀರು ತೊಂಬ ಯವ್ವ, ಪುಣ್ಯ ಬರ್ತೈತಿ. ಸರಿನಪ್ಪ, ನಾ ಒಂದು ಸ್ವಲ್ಪ ಇಲ್ಲೇ ಬಜಾರ್ನಾಗ ಹೋಗಿ ಬರ್ತೀನ, ಸ್ವಲ್ಪ ಕೆಲಸ ಐತಿ. ಯಪ್ಪ, ನೀನು ಗೋಬಿ ಮಂಚೂರಿ ತಿನ್ನಂತ ಅಂತೀರಪ್ಪ? ಇಲ್ಲಪ್ಪ, ನಂಗೆ ಈ ಗೋಬಿ ಮಂಚೂರಿ ಎಲ್ಲ ಸೇರಂಗಿಲ್ಲ, ಬೇಡ. ಆಮೇಲೆ ಬೇಕಾದ್ರೆ ಬರ್ತೀನಲ್ಲ, ಚಾ ಕುಡಿತೀನಂತ. ನೀವೆಲ್ಲರೂ ತಿನ್ರಿ, ಅಮ್ಮಗೂ ಕೊಡು ತಿನ್ನಾಕ. ಬಂದು ಏನೋ ಒಂದು ಸ್ವಲ್ಪ ಬಿಸಿ ಅನ್ನ ಸಾರು ಅಷ್ಟ ಮಾಡಿದ್ಲಿ ನಿಮ್ಮವ್ವ, ಅಷ್ಟ ತಿಂದ ಅಮ್ಮ. ಕೊಡು. ನಾ ಬರ್ತೀನಿ, ಇನ್ನೊಂದು ಅರ್ಧ ತಾಸು ವಾಪಸ್ ಬಂದ್ಬಿಡ್ತೀನಿ. ಸರಿಯಪ್ಪ. ಏ ಗೌರಿ, ಏಟತ್ತದ? ಅವ್ರಿಗೆ ನೀರು ತಂದು ಕೊಡಂತ ಹೇಳಿಲ್ಲ? ಯವ್ವ, ಏನಾತ ಬೇ? ಎದಕ್ಕೆ ಒದ್ರಾಕೊಂತಿದಿ ನೀನು? ಒದ್ರದ ಸೌಂಡ್ ಅಲ್ಲಿ ತನಕ ಕೇಳಾಕೊಂತೈತಿ, ಬಜಾರ್ ತನಕ. ಕೇಳಿದ್ರೆ ಕೇಳ್ತೈತಿ ಬಿಡು. ನನಗೆ ಸಣ್ಣಕ ಪಣ್ಣಕ ಎಲ್ಲ ಮಾತಾಡಕ್ ಬರಂಗಿಲ್ಲ. ಎಟ್ಟದ ನಿನ್ನ ಮಗಳಿಗೆ? ಪಾಪ ಅವ್ರು ಪ್ಯಾಟಿಗೆ ಹೋಗಿ ಬಂದಾರ, ನೀರು ತಂದು ಕೊಡಂದ್ರೆ ಇನ್ನ ತಂದು ಕೊಡ ಒಳ್ಳೆ ನೋಡಕ್ಕೆ. ಯಮ್ಮ, ನಂದು ಓದೋದೈತಿ, ನಂಗೆ ನೀರು ತಂದು ಕೊಡೋಕ್ಕಾಗಲ್ಲ. ಅಲ್ಲೇ ಹೇಳ, ಅವಾಗಾರ ಹೇಳ, ಇಲ್ಲ ನೀನು ತಗೊಂಡು ಕೊಡು, ನಾ ಓದೋದೈತಿ ಬೇ. ಯವ್ವ, ಆಕಿದು ಓದೋದೈತಂತ ಬಿಡಬೇ. ಕೃಷ್ಣ, ಒಂದು ಸ್ವಲ್ಪ ನೀನು ಹೋಗಪ್ಪ. ಒಳಗಡೆ ನೀರು ಅದಾವ ನೋಡು, ನೀರು ತೊಗೊಂಬೋಗು. ನಂದು ಕೈ ಕಾಲೆಲ್ಲ ರಾಡಿ ಆಗ್ಬಿಟ್ಟವು. ಅಲ್ಲಿ ಇತ್ತಂದಾಗ ತೋಟದ್ದು ಒಂದು ಸ್ವಲ್ಪ ಸ್ವಚ್ಛ ಮಾಡಕೊಂತಿದ್ದೆ. ಹೋಗಪ್ಪ ನೀನು. ಚಂದ್ರ, ಇಲ್ಲ ನೀನಾರ ಹೋಗ್ಲಾ? ಯವ್ವ, ಈಟ ತನಕ ಪ್ಯಾಟಿ ಎಲ್ಲ ಅಡ್ಡಾಡಿ ಬಂದು ಸುಸ್ತಾಗ್ಬಿಟ್ಟೈತ್ವಿ. ಮತ್ತೆ ನೀರು ತಂದು ಕೊಡಂದ್ರೆ ಏಟ್ ಮಾಡ್ತಾಳಲ್ ಬೇಕಿ? ಆಕಿದು ಓದೋದೈತಂತ ಎದಕ್ಕೆ ಪದೇ ಅದಕ್ಕೆ ಆಕಿ ಓದತಿ? ಆಕಿದೇನ ಪರೀಕ್ಷೆ ಐತಂತ ಏನೋ ಮುಂದಿನ ತಿಂಗಳು, ಅದಕ್ಕೆ ಓದ್ಕೊಳಕ್ ಕುಂತಾಳ ಆಕಿ. ಪದೇ ಹಂಗೆ ಕೇಳೋದೆ ಸರಿ ಇರಂಗಿಲ್ಲ. ಹೋಗಿ ನೀವ ತೊಗೊಂಬಂದು ಕುಡಿ ಹೋಗ್ರಿ. ಏನು ಜಗತ್ನಾಗ ಯಾರು ಪರೀಕ್ಷೆ ಬರೀಲಾರ್ದ ನಿನ್ನ ಮಗಳ ಬರೆಯಾಕ ಕುಂತಾಳ ನೋಡು. ಏನು IAS ಎಕ್ಸಾಮ್ ಬರೆಯಾಕ ಕುಂತಾಳ, ಏನು MBBS ಎಕ್ಸಾಮ್ ಬರೆಯಾಕ ಕುಂತಾಳ? ಕರಿಯಕ್ಕಿನ ನೀರು ತಗೊಂಬ ಅಂತ ಹೇಳಿ ನೀನ ಸರಳಗ ಹೇಳ್ತೇನೆ ಏನಿಲ್ಲ. ಏ ಗೌರಿ, ಬರ್ತಿಲ್ಲ ಈಗ ಮನೆಯಿಂದ ಹೊರಗಡೆ ಬಂದಿ ಸರಿ ಹೋತು. ಇಲ್ಲ ನಾನು ಅಲ್ಲಿಗೆ ಬಂದೆ ಅಂದ್ರೆ ಮತ್ತೆ ಕತಿನ ಬೇರಾಕೈತೆ ನೋಡು. ಯಮ್ಮ, ಎದಕ್ಕೆ ಒದರ್ತೀವಿ? ನಾವು ಓದಾ ಕುಂತೀನಿ. ನೀನು ಈಟ ತನಕ ಇಲ್ಲಿ ಫೋನ್ ಯೂಸ್ ಮಾಡ್ಕೊಂಡು ಕುಂತಿದ್ದೆಲ್ಲ, ಅವಾಗ ನಿಂದು ಓದೋದಿಲ್ಲಾಗಿತ್ತನಮ್ಮ. ಈಗ ಸರಳಾಗಿ ಹೋಗಿ ಅವ್ರಿಗೆ ನೀರು ತಂದು ಕೊಟ್ಟು ಉಳ್ಕೊತಿದ್ದಿ. ಇಲ್ಲ ನೀನು ಫೋನನ್ನು ಕಸ್ಕೊಂಡು ನಾನೇ ಇಟ್ಕೋತೀನಿ. ಹೆಂಗೆ ಮಾಡ್ತಿದ್ದಿ? ಬರೇ ಮನ್ಯಾಗ ಎಲ್ಲರೂ ನನಗೆ ಕೆಲಸ ಹೇಳ್ರಿ, ಯಾರು ಕೆಲಸನ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಓದೋದು ಯಾರಿಗೂ ಇಷ್ಟನೇ ಇಲ್ಲ ಅಂತ ಅನಿಸ್ತೈತಿ. ನಿನಗಿಲ್ಲಿ ಓದಬೇಡ ಅಂತ ಯಾರೂ ಅಂದಿಲ್ಲ. ಎಲ್ಲರೂ ಬಂದು ನಿನಗ ಕೆಲಸ ಹೇಳಕ್ಕೆ ಕುಂತಿಲ್ಲ. ಹೇಳಿದ್ದಕ್ಕೆ 2 ಕೆಲಸನ ನೆಟ್ಟಗೆ ಮಾಡಂತ ಹೇಳಕ್ಕೆ ಕುಂತೈತಿ. ಈಟ ತನಕ ಕುತ್ಕೊಂಡು ಓದಿದ್ದಿಲ್ಲ. ಹೋಗು ಈಗ ನೀರು ತಂದು ಅವರಿಬ್ಬರಿಗೂ ನೀರು ತಂದು ಕೊಟ್ಟು ರಾತ್ರಿ ನಿಮ್ಮವ್ವ ಅಡುಗೆ ಮಾಡಕ್ಕೆ ಕುಂತಿರ್ತಾಳಲ್ಲ, ನಿಮ್ಮವ್ಗೆ ಏನಾರು ನೀನು ಸಹಾಯ ಮಾಡ್ಬೇಕು. ಆ ಉಳ್ಳಾಗಡ್ಡೆ ಹೆರ್ಚ್ಕೊಡೋದು, ಇಲ್ಲ ತರಕಾರಿ ಏನೇನೈತೆ ನೋಡು ಅವನ್ನೆಲ್ಲ ಹೆರ್ಚ್ಕೊಡೋದೆಲ್ಲ ಮಾಡ್ಬೇಕು ನೀನು. ನಾನು ಇವತ್ತು ಅಡುಗೆ ಮನ್ಯಾಗ ಮುಂದೆ ನಿಂತ್ಕೊಂಡಿರ್ತೀನಿ. ಹೋಗು, ಮೊದಲು ನೀರು ತಂದು ಕೊಡೋರಿಗೆ. ನಿನಗಂತಂದು ಅವ್ರು ಅಡ್ಡಾಡ್ಕೊಂತ ಸರ ಬಳಿ ಅವನ್ನೆಲ್ಲ ತಂದಿದ್ದಲ್ಲನ, ಪಾಪ ಅಲ್ಲಿಂದ ಹೊತ್ಕೊಂಬಂದಾರ ಅವನ್ನೆಲ್ಲ. ಅವರಿಗೆ ಒಂದು ಗ್ಲಾಸ್ನಾಗ ನೀರು ತಂದು ಕೊಡೋಕೆ ಎಷ್ಟು ನಾಟಕ ಮಾಡ್ತಿದ್ದಲ್ಲ ನೀನು. ಈಕೇನ ನಮ್ಮಮ್ಮನ, ಏನು ನಮ್ಮ ಮತ್ತಿನ? ನಂಗಂತೂ ನಮ್ಮಮ್ಮನ ಸಲುವಾಗಿ ಸಾಕಾಗೋಗೈತಿ. ಯಾವಾಗ ನೋಡಿದ್ರೆ ಬರೀ ಒದರ್ಕೋತಾ ಇರ್ತಾಳೆ ನನಗೆ. ಅಲ್ಲೇ ವಟ ಅನ್ಬೇಡ, ಕಪ್ಪೆ ವಟ ಅಂದಂಗೆ. ಮೊದಲು ನೀರು ತೊಗೊಂಬ, ಆಮೇಲೆ ನನ್ನ ಮುಂದೆ ನಿಂತ್ಕೊಂಡು ಮಾತಾಡು ಏನನ್ನೋದನ್ನು. ಲಕ್ಷ್ಮಿ, ನೀನು ಆಟ
ಯಾ ಕೆಲಸನ ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು. ಚಂದನ ತಂಗ ಅವ್ರು ಹೊಲದಾಗೆಲ್ಲ ದುಡಿದು ಬರ್ತಾರಿಲ್ಲ, ಮನೆಗೆ ಬಂದಾಗ ಅವರಿಗೆ ಚಂದನ ತಂಗ ಇದ್ದಲ್ಲೇ ಊಟ ನೀರು ಕೊಡೋದನ್ನ ಸ್ವಲ್ಪ ಕಲ್ಕೊರಿ ತಾಯಿ ಮಗಳು. ಇನ್ನೊಂದು ಸಲ ಏನಾರ ನನ್ನ ಕಣ್ಣು ಮುಂದೆ ಈ ಗಂಡು ಮಕ್ಳಿಗೆ ಏನಾರ ಕೆಲಸ ಹೇಳಿದಿ ನಿನಗ ಈ ಸಲ ಲಗಾಯಿಸ್ತೀನಿ, ಅವಾಗ ಗೊತ್ತಾಕೈತಿ. ಹೋಗ, ಏನೋ ಕೆಲಸ ಐತಂದೆಲ್ಲ ಮಾಡ್ಕೊ ಹೋಗೋದನ್ನ. ಇರ್ಲಿ ಬಿಡ್ಬಿ ಅಮ್ಮ, ಎದಕ್ಕೆ ಒದಾಡ್ತಿದ್ದಿ ಅವರಿಗೆ? ನಿಮಗದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನೆ ಇರ್ರಿ. ಇವ್ರಿಗೆಲ್ಲ ಇವ್ರ ಜೊತೆ ಹೆಂಗೆ ಮಾತಾಡ್ಬೇಕು, ಇವ್ರಿಗೆ ಹೆಂಗೆ ರುಬ್ಬಿಸ್ಬೇಕು ಅನ್ನೋದು ನನಗೆ ಚಂದನ ತಂಗ ಗೊತ್ತೈತಿ. ನೀವು ಸುಮ್ಮನೆ ಇರ್ರಿ, ನೀರು ಕುಡ್ದು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಮನ್ಯಾಗ ಕುತ್ಕೋರಿ, ಆಮೇಲೆ ಬೇರೆ ಕೆಲಸ ಮಾಡಂತ್ರಂತ ಏನ. ಆಯ್ತು ಬೇ ಅಮ್ಮ.